ಸಭಾಂಗಣದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು ಹಾಗೆಯೇ ಹುಬ್ಬಳ್ಳಿ ಮಹಾನಗರ ಜನತೆಗೆ ನಮಸ್ಕರಿಸ್ತಾ 8 ಗೊತ್ತ ನಮ್ಮ ಶ್ರೀನಿವಾಸ್ ಅವರು ನನ್ನ ಹತ್ರ ಬಂದು ಅವರು ಅವ್ರನ್ನ ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರದ ಮಿತ್ರ ಶ್ರೀಧರ್ ಅವರು ನಿರ್ದೇಶಕರು ಹಂಚಿಕೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಾನು ಇದನ್ನ ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊಂದು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂತಹ ಅಷ್ಟು ಅವ್ರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನು. ಪ್ರತಿಯೊಂದೂ ಕೂಡ ನನ್ನ ಗೊತ್ತಾಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಹೇಳಿದ್ರಿ ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತೆ ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವು ಟೆಕ್ನಿಷಿಯನ್ಸ್ಗಳು, ಅವ್ರನ್ನ ಸಿಕ್ಬೇಡಿ. ಯಾಕೆ ಅಂದರೆ ಅವ್ರು ನಿಮ್ಮನ್ನು ಅದನ್ನು ಬಿಡಲ್ಲ, ಸಿಗಾಕೊಂಡ್ಬಿಡ್ತೀವಿ. ಅದರಿಂದ ಅದು ನಾನು ಸಂಗೀತವನ್ನು ಹೇಳಿದೆ, ಅದು ಯಾರು ಹೇಳಿದ್ರೆ ಹಂಗೆ ವಾಕ್ಯ ಕೇಳಿದ್ವಿ ಹೇಳ್ತಾರೆ. ನಾನು ಇವತ್ತು ಬಹಳ ಸಂತೋಷ ಆಗಿದ್ದು ವಿಚಾರ ಏನಪ್ಪ ಅಂದರೆ, ಒಂದು ನಮ್ಮ ಗುರುಗಳನ್ನ ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಡಮ್ ಅವರು ಶಿಷ್ಯರಾಗಿ ಅವರನ್ನ ಇವತ್ತಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರೆ ಅದು ನಿಮ್ಮ ವಿನಮ್ರತೆಯನ್ನ, ಗುರು ಪೂಜೆಯನ್ನ, ಗುರು ಧರ್ಮವನ್ನ, ನಿಮ್ಮ ಸಾತ್ವಿಕತೆಯನ್ನ ಎತ್ತಿ ಇಟ್ಟರು ಕೂಡ ತಪ್ಪಾಗಲಾರದು. ಹಾಗೆಯೇ ನನಗೆ ಮಾಧ್ಯಮದ ಮಿತ್ರರು ಆಗಲೇ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದಲ್ಲಿ ಮಾತಾಡೋದಿಲ್ಲ ಅಂತ. ಗೊತ್ತಾಯ್ತು 5 ನಿಮಿಷನ ನಾನು ಇವತ್ತಿನ ಬೇಗ ಮುಗಿಸೋದಕ್ಕೆ ಎಲ್ಲರಿಗೂ ಮಾತಾಡೋಕೆ ಆಗ್ತಾ ಇಲ್ಲ. ನಿರ್ಮಾಪಕರು ಆಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋರು, ಬ್ಯಾಕ್ಗ್ರೌಂಡ್ ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರತಕ್ಕಂಥವ್ರು. ಅವರು ಆಯ್ಕೆ ಮಾಡಿ ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಬಹಳ ವಿಭಿನ್ನವಾಗಿದೆ. ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅಂದರೂ ಕೂಡ ತಪ್ಪಾಗಲಾರದು. ಅದನ್ನ ಅದೊಂದು ಸುಮ್ಮನೆ ಚಿಕ್ಕ ಕೇಳಿದೆ, ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವ್ರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಬ್ಬರನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಇದೆ. ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟ್ ಅನ್ನ ಕೈಗೆ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇನ್ನೇನೋ ಏನೋ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಕಾಕ್ರೋಚ್ ಇದಿರಪ್ಪ ತಾವು ಕೂಡ ಆಕ್ಟ್ ಮಾಡಿದ್ರಿ. ಆದರೆ ಇನ್ನೊಂದು ಖುಷಿಯಾಗಿತ್ತು ಏನಪ್ಪ ಅಂದರೆ, ಎಂಟೈರ್ ಟೀಸರ್ನ ಮತ್ತೆ ಸಾಂಗನ್ನು ನೋಡಿದಾಗ ಯಾರು ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತೆ ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲರೂ ಇನ್ವಾಲ್ವ್ ಆಗಿರ್ತಾರಲ್ಲ, ಅದು ತುಂಬಾ ಸಂತೋಷ ಪಟ್ಟಂತಹ ವಿಚಾರ ಆಯಿತು. ಆಮೇಲೆ ನಾನು ಇವತ್ತೊಂದು ವಿಶೇಷವಾಗಿ ಇವತ್ತು ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗಿತು. ನನಗೆ ಯಾವುದೋ ಒಂದು ಕಾಕತಾಯಿ ಆಗ್ತಿರೋ ಅಥವಾ ಅದು ಯಾವುದು ಪೂರ್ವಜನ್ಮದ ಪುಣ್ಯ ಆಗ್ತಿರೋ, ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನ ನಾನು ಇಲ್ಲಿ ವ್ಯಕ್ತಪಡಿಸಲೇಬೇಕು. ಅದು ಸಂಗೀತ ಕಟ್ಟಿ ಮೇಡಮ್ ಅವರು. ನಾನು 92ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಎಲ್ಲವನ್ನು ಹೊರಗಡೆ ಹೋದವನು ಬರ್ತೀನಿ. ಬಂದು ಅದು ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆಗೆ ಕೂತಿದ್ದೆ, ಯಾರೋ ಸ್ನೇಹಿತರು ಬರ್ತಾರೆ ಅಂತ ನೋಡ್ತಾರೆ. ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದು, ನಾನು ಮೇಡಮ್ ಇಲ್ಲಿ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದ್ರ, ಮೇಲ್ಗಡೆ ಇದ್ದು ಮುಗಿಸ್ಕೊಂಡು ಬಂದೆ ಅಂತ ಹೇಳಿ, ನಾನು ಅವರು ನನ್ನ ಚಿತ್ರದ
ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರು ಏನು ಕೊಟ್ಟಿದ್ದೆ ಅವ್ರು ಯಾವ ಗಂಡನ ವರ್ಷನ ಅವ್ರು ಎತ್ತಿ ನನ್ನ ಕೈ ವಾಪಸ್ ಕೊಟ್ಟರು. ಏನು ಮೇಡಮ್ ನೀವು ಕೇಳಿದ್ರು, ಇಲ್ಲ ಸರ್ ಇಟ್ಕೊಳ್ಳಿ ಹೇಳ್ತೀನಿ ಎಂದು. ಅದು 7,000 8,000 ಜನ ಇತ್ತು. ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂತೇಳಿ ನಿಮಗೆ ನಾನು ಏನು ಕೇಳಲ್ಲ, ಇದನ್ನ ಅಷ್ಟೇ ಕೊಟ್ಬಿಡಿ ಸರಿ ಅಂತ ಕೊಟ್ಟರೆ ಅದನ್ನು ವಾಪಸ್ ಕೊಟ್ಟರು. ಯಾಕೆ ಮೇಡಮ್ ಏನು ವಿಷಯ ಇಲ್ಲ ಇಟ್ಕೊಳ್ಳಿ ಮೇಡಮ್ ನೀವು ಹೇಳೋದು ನಾನು ಈ ತರಬೇಡಿ ಅಂತ. ಇಲ್ಲ ಸರ್ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಮೇಡಮ್, ವಾಯ್ಸ್ ರೆಕಾರ್ಡ್ ಆಗಿದೆಯಲ್ವಾ? ಆಗಿದೆ, ಬಟ್ ಅದೇನೋ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ತೆಗೆದಿದ್ದಾರೆ, ಅದನ್ನು ಬೇರೆಯವ್ರ ಕಡೆಯಿಂದ ಹಾಕಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂದ ಮೇಲೆ ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ. ನಾನು ಏನು ಮಾಡಿ ಇಲ್ಲ ಸರ್ ಬೇರೆ ಮಾಡಿದ್ರೆ ನಾನು ಮೇಡಮ್ ಒಂದು ಕೆಲಸ ಮಾಡಿ ನಾನು ಕೊಟ್ಟಿದ್ದು ನಾವು ವಾಪಸ್ ತಗೋಬಾರ್ದು, ದಯಮಾಡಿ ಇದು ನನ್ನ ಮುಂದಿನ ಚಿತ್ರದ ಅಡ್ವಾನ್ಸ್ ಅಂತ ತಿಳ್ಕೊಳ್ಳಿ ಹೇಳಿದೆ. ನೀವು ಮುಂದಿನ ಚಿತ್ರ ಮಾಡಿದಾಗ ನಾನು ಹಾಡ್ತೀನಲ್ಲ, ಹಾಡಂದ್ರೆ ನನಗೆ ತಗೊಂಡು ರೂಢಿ ಇರಲಿಲ್ಲ, ಮತ್ತೆ ಹಾಡ ಇಸ್ಕೊಂಡು ಹಾಡಿದ್ರೆ ನನಗೆ ರೂಢಿ ಇಲ್ಲ ಅಂತ ದಯವಿಟ್ಟು ಇದು ವಾಪಸ್ ಇಟ್ಕೊಳ್ಳಿ. ನನ್ನ ಸಿನಿಮಾ ರಂಗದ ನನ್ನ ಗಾಂಧಿನಗರದ ಸ್ನೇಹಿತರುಗಳ ಹತ್ರ ಇವರೆಲ್ಲ ಹೇಳಿದಾಗ ಯಾರು ಕೂಡ ನಂಬಿರಲಿಲ್ಲ. ಅಂದ್ರೆ ಅಂತ ಒಂದು ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆ ಥರದ ಒಂದು ಭಾವನೆಗಳನ್ನ ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ, ಯಾಕೆ 50 ವರ್ಷ ಅವರು ಇನ್ನೂ ಇವತ್ತಿನ ಈ ರೀತಿ ಇದ್ದಾರೆ ಅಂದ್ರೆ ಅಂತ ಒಂದು ಗುಣಲಕ್ಷಣಗಳನ್ನು ಅವರು ಮೈಗೂಡಿಸ್ಕೊಂಡಿರೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಕರ್ನಾಟಕದಲ್ಲೇ ಆಗಿರೋದ್ರಿಂದ ಬ್ರದರ್ಸ್ ಇದನ್ನ ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವರ ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಕಾಕತಾಳೇನೋ ಏನೋ ಕೊಟ್ಟರೆ ಎಲ್ಲವೂ ಮೈಗೂಡಿತು. ಅಲ್ಲಿಂದ ನಾನು ಅಂದ್ರೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದು ಕೂಡ ಸಾರ್ಥಕವಾಯಿತು ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಬಹಳಷ್ಟು ಜನ ಟೆಕ್ನಿಷಿಯನ್ಸ್ಗಳ ಬಗ್ಗೆ ನಿರ್ಮಾಪಕರ ಬಗ್ಗೆ ಮಾತಾಡಬೇಕಾಗಿತ್ತು, ಆದರೆ ನಮ್ಮ ಎಲ್ಲ ಪತ್ರಕರ್ತರು ಇಂಟು ಕೊಡ್ತಾ ಇದ್ದಾರೆ ಮುಗಿಸು ಸಾಕು ಅಂತೇಳಿ ಮುಗಿಸ್ತಾರೆ. ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಂದಾಗ ಅದೊಂದು ಹೇಳಬೇಕಾಗಿತ್ತು. ನಾನು ಇಲ್ಲೇ ಭಾಷಣ ಮಾಡ್ತಾ ಇದ್ದಂತೆ ಮಾಡದೇ ಇದ್ದಂತೆ ಭಾಷಣ ಯಾರು ಕರೆದು ಮಾತಾಡಿದ್ರೆ ಏನಾದ್ರು ಚಪ್ಪಾಳೆ ಹೊಡೆದು ಆಚೆಗೆ ಹೋದ್ರಂತೆ. ಒಳಗಡೆ ಬಂದು ಇನ್ನೂ ಮಾತಾಡ್ತಾನೆ ಇದ್ದಂತೆ. ಯಾರು ಏನು ಟೇಬಲ್ನಲ್ಲಿದ್ದ ಒಬ್ಬ ವ್ಯಕ್ತಿ ಒಂದು ಕಲ್ಲಿ ಬಂದಂತೆ ಅವ್ರಿಗೆ ಬಿಡಿದವಲ್ಲ ಕಲ್ಲು ಓಡಿ ಬಿಡು ಅಂತ ಹೇಳಿ ಮಾತಾಡ್ತಾರೆ. ಅಲ್ಲಾರೋ ಒಬ್ಬರಿಂದ ವ್ಯಕ್ತಿ ಒಂದು ಚೀಟಿ ಕಳಿಸಿ ತಗೊಳಪ್ಪ ಚೀಟಿ ನೋಡ್ಕೊಂಡು ಸೇರಿ ಬಿಸಾಕಿ ಮಾತಾಡ್ತಾರೆ ಇದ್ದಂತೆ. ಇದೀಗ ಅದು ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ ಎದ್ದು ಹೊರಗಡೆ ಹೋಗೋರು. ಒಳಗೆ ಬಂದು ನೆಲ ನ್ಯಾಚುರಲ್ ಕೂತವ್ರು ಅವ್ರಿಗೆ ಮಾತಾಡ್ತಾ ಇದ್ದಂತೆ. ಹಿಂದೆ ವೇಳೆಯಿಂದ ಬಂದು ಒಬ್ಬ ಶರ್ಟ್ ಹೇಳಿದ್ಬಿಟ್ಟು ಸಾಕು ಸ್ವಲ್ಪ ನಿಮ್ಮ ಬಾಟ್ನ ನಾನು ಶರ್ಟ್ ಬಿಡಿಸ್ಕೊಡ್ತಾನೆ ಮಾತಾಡೋದು ಸ್ವಲ್ಪ ಹಂಗಂದ ತಕ್ಷಣ ಯಾರೋ ವರ್ಕೌಟ್ ಆಗಲ್ಲ ಅಂತ ಸೆಂಟರ್ ಕೂತಾರೆ ವಿಶ್ಲೇಷಣೆ ಬಂದವಲ್ಲ ಆ ಥರದಲ್ಲಿ ಯಾರೋ ಒಬ್ಬರು ಗನ್ ಇರ್ತೀರ ಗನ್ ಹಿಡಿಯಲ್ಲ ಅಂತವ್ರು ಇಲ್ಲಪ್ಪ ನಾನು ನಿಂದಿಸ್ಕೊಡ್ತೀನಿ. ಇಲ್ಲ ಇಲ್ಲ ನೀನು ಮಾತಾಡು, ಆದ್ರೆ ನಿನ್ನ ಕರ್ಕೊಂಡು ಮೈ ಕೊಟ್ಟು ನೀನು ಮಾತಾಡೋದಕ್ಕೆ ಖಚಿತ ಅವ್ರು ಯಾರು ಅಂತ ತೋರಿಸ್ಬೋದು ಅಂತ. ಸೊ ಹೀಗಾಗಿ ನನ್ನ ಕೊಡ್ತಾರೆ ಅಂತ ಹೀಗಾಗಿ ನನ್ನನ್ನ ಇವತ್ತು ಏನು ಕರೆದು ಭಾಷಣ ಮಾಡಕ್ಕೆ ನಿಲ್ಲಿಸಿದರೆ ಅವರ ಜೀವಕ್ಕೆ ಅಪಾಯ ಆಗ್ಬಾರ್ದು ಅಂತ ಹೇಳಿ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು.